Good evening. Good evening. ಚರಣ್ ನಿನ್ನ ಹೆಸರು? ಗುಡ್ ಈವ್ನಿಂಗ್ ಮಿಸ್. ಯಾಕೆ ಲೇಟ್ ಆಯ್ತು ಇವತ್ತು? ಇಲ್ಲಿ ಇದನ್ ಮಾಡ್ತಾ ಇದ್ದೆ ಅಷ್ಟೇ. ಯಾಕೆ ಲೇಟ್ ಆಯ್ತು ಚರಣ್? ಎಂತಕ್ಕೂ ಇಲ್ಲ ಮಿಸ್. ಎಸ್. ಎಂತಕ್ಕೂ ಇಲ್ಲ. ಓಕೆ, ಯಾಕೆ ಲೇಟ್ ಆಯ್ತು? ನಾನು ಗಣಪತಿಗೆ ನಾನು ಹೋಗಿದ್ದೆ. ಒಂದ್ ಮಾತು ಹೇಳ, ಗಣಪತಿಗೆ ಯಾವಾಗ ನಮ್ ಟೈಮ್ ಎಷ್ಟಿರುತ್ತೆ? 6:30 to 7:30. ಹೌದಾ? ನಾವು 6:30ಗೆ ಎಲ್ಲಾ ಕೆಲಸ ಮುಗಿಸ್ಕೊಂಡು ಖಾಲಿ ಆಗಿರ್ಬೇಕು. ಈಗ 10 ನಿಮಿಷ ಬಿಟ್ಟು ಅಥವಾ 15 ನಿಮಿಷ ಬಿಟ್ಟು ನಾವು ಜಾಯಿನ್ ಆದ್ರೆ ಏನಾಗತ್ತೆ? ಫಸ್ಟ್ ಏನ್ ಹೇಳಿರ್ತೀವಿ ಅದ್ ನಿಮ್ಗೆ ಗೊತ್ತಾಗಲ್ಲ. ಹೌದಲ್ಲ? ಕರೆಕ್ಟ್ ಆಗಿ ಹೇಳ್ತಿದ್ದೇನಾ? ಹಾ ಮಿಸ್. ಓಕೆ, ನೆಕ್ಸ್ಟ್ ಟೈಮ್ ಲೇಟ್ ಮಾಡ್ಬೇಡ್ರಿ, ಆಮೇಲೆ ಎಕ್ಸಿಟ್ ಆಗ್ಬೇಡ್ರಿ. ಓಕೆ, ಎಸ್. ಹಾ ಮಿಸ್. Charan, in the last class what we have completed? ನಾವ್ ಏನ್ ಕಂಪ್ಲೀಟ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ? ಸಿಮಿಲರ್ ಟ್ರಯಾಂಗಲ್ಸ್ ಅಂಡ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್, ರೈಟ್? ಸಿಮಿಲಾರಿಟಿ ಮೀನ್ಸ್ ವಾಟ್, ಕಾಂಗ್ರುಯೆನ್ಸಿ ಅಂತಂದ್ರೆ ಏನು ಅಂತ ನೋಡಿದ್ವಿ. ಓಕೆ, ಅಂಡ್ ಆಲ್ಸೋ ವಿ ಡಿಸ್ಕಸ್ಡ್ ದ ಥೇರಮ್, ದಟ್ ಈಸ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥೇರಮ್. ವಾಟ್ ಇಟ್ ಸ್ಟೇಟ್ಸ್? ಏನ್ ಹೇಳತ್ತೆ ನಮ್ಗೆ ಬೇಸಿಕ್ ಪ್ರಪೋರ್ಷನಾಲಿಟಿ ಥೇರಮ್? ಏನ್ ಹೇಳತ್ತೆ? If a line is drawn parallel to one side of a triangle to intersect the other two sides in distinct point, the other two sides are divided in the same ratio. This is very, very, very important theorem. Okay, next. And also we proved the converse of BPT. Converse of BPT ಅಂತಂದ್ರೆ BPT ಯ ಉಲ್ಟಾ. ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಏನ್ ಹೇಳುತ್ತೆ ಅದ್ರ ಉಲ್ಟಾ. ಉಲ್ಟಾ ಅಂದ್ರೆ ನಾವು ಹಿಂದಿಂದ ಮುಂದೆ ಹೋಗ್ತೀವಿ. ಇಫ್ ಅ ಲೈನ್ ಡಿವೈಡ್ಸ್ ಎನಿ ಟೂ ಸೈಡ್ಸ್ ಇನ್ ಅ ಸೇಮ್ ರೇಷಿಯೋ, ದೆನ್ ದ ಲೈನ್ is parallel to the third side. This is converse of BPT, right? Okay, today let us discuss about the corollary. Corollary ಅನ್ನ ಡಿಸ್ಕಸ್ ಮಾಡೋಣ. Corollaries ಅಂತಂದ್ರೆ ಏನು, ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನ? ಓಕೆ, ಚರಣ್, do you know how many corollaries are there in this chapter? Okay, yes. ನಾನ್ ಒಂದ್ ಹೇಳ, ನಿಮಗ್ ಏನ್ ಗೊತ್ತಿದೆ ಅದನ್ನ ನೀವು ಹೇಳಿದ್ರೆ ನನಗೆ ಗೊತ್ತಾಗತ್ತೆ ನಿಮ್ಗೆ ಏನ್ ಗೊತ್ತಿಲ್ಲ ಅಂತ. ಓಕೆ, ಎಸ್. ಕರೋಲರಿ ಅಂದ್ರೆ ಏನ್ ಗೊತ್ತಿದೆನಾ? ಗೊತ್ತಿಲ್ಲ ಮಿಸ್. ಓಕೆ, ಗೊತ್ತಿಲ್ಲ. ಓಕೆ, ನಾವು ಕರೋಲರೀಸ್ ಅನ್ನ ಬಿಡ್ಸೋಣ. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. We have 3 corollaries in this lesson. Okay, first one corollary ಏನ್ ಹೇಳುತ್ತೆ? ಎಸ್, ಒಂದ್ ಹೇಳ್ತೀನಿ. ಚರಣ್, FA2 ಎಕ್ಸಾಮ್ ಆಯ್ತಾ? FA2 ಎಕ್ಸಾಮ್ ಆಯ್ತಾ ನಿಮ್ದು? ಆಯ್ತು ಮಿಸ್. ಆಯ್ತು. ಹೆಂಗಾಯ್ತು ಎಕ್ಸಾಮು? ಚೆನ್ನಾಗಾಯ್ತು. ಚೆನ್ನಾಗಾಯ್ತು. ಓಕೆ, ನೆಕ್ಸ್ಟ್ ಬರೋದು ಮಿಡ್ ಟರ್ಮ್ ಅಲ್ಲ? ಹಾ ಮಿಸ್. ಓಕೆ, ಹಾಗಾದ್ರೆ ಮಿಡ್ ಟರ್ಮ್ಗೆ ಅಷ್ಟು ಪೋರ್ಷನ್ ಇರುತ್ತೆ ಪಾರ್ಟ್ ಫಸ್ಟ್ ಇಂದು, ಹೌದಲ್ಲ? ಹೌದಾ ಮಿಸ್. ಓಕೆ, ಹಾಗಾದ್ರೆ ನಾವೇನ್ ಮಾಡ್ಬೇಕು? ಅಷ್ಟು ಪೋರ್ಷನ್ ಅನ್ನ ಪರ್ಫೆಕ್ಟ್ ಮಾಡ್ಬೇಕು. ಪರ್ಫೆಕ್ಟ್ ಮಾಡ್ಬೇಕಂತಂದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು? ನೀವ್ ಈಗಾಗ್ಲೇ ಗೊತ್ತಿದೆ, ನೀವು ಕಲ್ತಿದ್ದೀರಾ ಅಂತ ಗೊತ್ತು, ನಿಮ್ಗೆಲ್ಲ ಬರುತ್ತೆ ಅಂತಾನು ಗೊತ್ತು. ಬಟ್ ಕನ್ಸಿಡರ್ ದಿಸ್ ಆಸ್ ಯುವರ್ ರಿವಿಷನ್ ಕ್ಲಾಸ್. ಓಕೆ, ಇದನ್ನ ನೀವು ರಿವಿಷನ್ ಕ್ಲಾಸ್ ಅಂತ ತಿಳ್ಕೊಳ್ಳಿ. ಏನಾಗತ್ತೆ, ನಿಮಗ್ ಏನ್ ಗೊತ್ತಿದೆ ನೀವ್ ಹೇಳ್ತಾ ಹೋಗ್ರಿ, ನಿಮ್ಗೆ ಏನ್ ಗೊತ್ತಿಲ್ಲ ನಾ ಹೇಳ್ತೀನಿ. ಓಕೆ, ಸರಿ, ನಿಮ್ ಫ್ರೆಂಡ್ಸಿಗೆ ಹೇಳಕ್ಕಾಗತ್ತಾ ಜಾಯಿನ್ ಆಗ್ತಾರೇನಂತ? ಕೇಳ್ತೀರಾ? ಮಿಸ್ ಅವ್ರ ಕಡೆ ನಂಬರ್ ಇಲ್ಲ. ನನ್ನ ಅವ್ರದ್ದು ನಂಬರ್ ಇಲ್ಲ ನನ್ನ ಕಡೆ. ನಿನ್ ಹತ್ರ ಇಲ್ಲ? ಓಕೆ, ಹಾಗಾದ್ರೆ ನಾವು ಸ್ಟಾರ್ಟ್ ಮಾಡೋಣ. ಯಾರು ಜಾಯಿನ್ ಆಗ್ತಾರೆ? ಎಸ್. ಓಕೆ, ಕೊರೋಲರಿ. ಕೊರೋಲರಿ ಸ್ಟಾರ್ಟ್ ಮಾಡೋಣ. ಈ ಕೊರೋಲರಿಯನ್ನ ನೀವು ಎಲ್ಲಿ ಯೂಸ್ ಮಾಡ್ತೀರಾ? ಪ್ರಾಬ್ಲಮ್ ಸಾಲ್ವ್ ಮಾಡೋವಾಗ ಈ ಕೊರೋಲರೀಸ್ ಅನ್ನ ಯೂಸ್ ಮಾಡ್ತೀರಾ. ಓಕೆ, ಫಾರ್ ಪ್ರಾಬ್ಲಮ್ ಸಾಲ್ವಿಂಗ್ ವಿ ಆರ್ ಯೂಸಿಂಗ್ ದೀಸ್ ಕೊರೋಲರೀಸ್. ಫಸ್ಟ್ ಕೊರೋಲರಿ ಏನ್ ಹೇಳತ್ತೆ ನಿಮ್ಗೆ? ಓಕೆ, ಫಸ್ಟ್ ಕೊರೋಲರಿ ಏನ್ ಹೇಳತ್ತೆ? ಸಿ, ಓಕೆ, ಯಾವುದೇ ಕಾರಣಕ್ಕೂ ಕ್ಲಾಸ್ ಮತ್ತೆ ಎಕ್ಸಿಟ್ ಆಗೋದಿಲ್ಲ. ಯಾಕಂತಂದ್ರೆ ನೀವೇನಾದ್ರೂ ಎಕ್ಸಿಟ್ ಆದ್ರೆ ನಮಗೇನ್ ಅನ್ಸತ್ತೆ,
ಒಂದು ನೀವು ಸೀರಿಯಸ್ ಇಲ್ಲ ಅಥವಾ ನಾವು ಸೀರಿಯಸ್ ಇಲ್ಲ ಹಂಗ ಅನ್ಸತ್ತೆ. ಕ್ಲಾಸ್ ಇಂದ ಎಕ್ಸಿಟ್ ಆಗ್ಬೇಡ್ರಿ. ಹಾ ಮಿಸ್. ಫಸ್ಟ್ ಕೊರೋಲರಿ ಏನ್ ಹೇಳತ್ತೆ ನಿಮ್ಗೆ? ಕೊರೋಲರಿ 1. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ನಮ್ಗೆ ಒಂದು ಟ್ರಯಾಂಗಲ್ ಇದೆ. ಕನ್ಸಿಡರ್ ಒನ್ ಟ್ರಯಾಂಗಲ್ ದಟ್ ಇಸ್ ABC. ಬೈ BPT ಓನ್ಲಿ ವಿ ಆರ್ ಕನ್ಸಿಡರಿಂಗ್ ABC. ನೀವು BPT ಅಲ್ಲಿ ಯಾವ ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡಿದೀರಾ ಅದನ್ನೇ ಕನ್ಸಿಡರ್ ಮಾಡ್ರಿ. ABC ಅಂತ. ನಾವು draw one line parallel to BC and call it as a DE. Okay, draw one line parallel to BC and call this line as DE. ಈಗ ನಮಗೆ ಒಂದು ಲೈನ್ ಅನ್ನ ನೀವು ಪ್ಯಾರಲಲ್ ಆಗಿ ಡ್ರಾ ಮಾಡಿದೀರಾ. ಎದಕ್ಕೆ? BC ಗೆ DE ಅನ್ನ ಪ್ಯಾರಲಲ್ ಆಗಿ ಡ್ರಾ ಮಾಡಿದೀರಾ. Then by BPT, by basic proportionality theorem, when this line is parallel to third line, what happens? It divides other two sides in the same ratio. Which sides? AD divided by DB. AD divided by DB is equal to, ಈ ಕಡೆ ಸೈಡ್ ಯಾವ್ದಿದೆ? AE divided by EC, right? AE divided by EC. Okay, now add 1 on both sides. Okay, if you add Miss, 1 BPT. on BPT ಇದೆ ಮಿಸ್. ಇದು BPT ಇದೆ. ಓಕೆ, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಂ ನಮ್ಗೆ ಏನ್ ಹೇಳತ್ತೆ ಅದನ್ನೇ ನಾವಿಲ್ಲಿ ಯೂಸ್ ಮಾಡ್ತೀರಾ. ಹೆಂಗೆ? ಒಂದು ಟ್ರಯಾಂಗಲ್ ಅಲ್ಲಿ ಇಫ್ ಯು ಡ್ರಾ ಒನ್ ಲೈನ್ ಪ್ಯಾರಲಲ್ ಟು BC, ಅವಾಗ ಏನ್ ಮಾಡತ್ತೆ? ದಿಸ್ ಲೈನ್ ಡಿವೈಡ್ಸ್ ಅದರ್ ಟೂ ಸೈಡ್ಸ್ ಇನ್ ದ ಸೇಮ್ ರೇಷಿಯೋ. ಯಾವ ಸೈಡ್ಸ್ ಇದೆ ಇಲ್ಲಿ? AD divided by DB and AE divided by EC. ಎಲ್ಲಿಂದ ಹೇಳ್ತೀರಾ? ಬೈ BPT. BPT means ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಂ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಥೇಲ್ಸ್ ಥಿಯರಂ, ರೈಟ್? BPT. ಈಗ ನೆಕ್ಸ್ಟ್ ನಾವೇನ್ ಮಾಡೋಣ? ಆಡ್ 1 on both sides. Add 1 on both sides. Okay, Charan, what will happen? Add 1 on both sides. ನಾವೇನ್ ಮಾಡೋಣ? ಎರಡು ಕಡೆಗೆ 1 ಅನ್ನ ಆಡ್ ಮಾಡೋಣ. AD divided by DB plus 1 is equal to AE divided by EC plus 1. ಯಾಕೆ? Because we are adding 1 on both sides. 1 on both sides ಅಂದ್ರೆ ಇಲ್ಲಿ ನಾವು +1 ಅನ್ನ ಆಡ್ ಮಾಡ್ತಾ ಇದ್ದೀವಿ. So what will happen if we add 1 on both sides? ಏನಾಗತ್ತೆ ನೆಕ್ಸ್ಟ್ ಹೇಳ್ರಿ ನೋಡೋಣ. ಏನಾಗತ್ತೆ ನೆಕ್ಸ್ಟ್? 1 AD and 1 DB. Yes, 1 into AD, 1 into DB. Okay, if nothing is there means 1 is there. ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ. So if we do cross multiplication, what happens? Or you can take LCM. ಇದನ್ನ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಆದ್ರೂ ಮಾಡಬಹುದು ಅಥವಾ LCM ಆದ್ರೂ ತೆಗಿಬಹುದು. ಸೇಮ್ ಬರುತ್ತೆ. AD into 1, it is AD plus DB into 1, it is DB divided by DB, right? Is equal to AE into 1, it is AE plus EC into 1, it is EC divided by EC into 1 is EC. Okay, now observe the line AB. Okay, here AD plus DB anta ide. AD plus DB ಅಂತಂದ್ರೆ ಏನು? AD plus DB. AD plus DB ಅಂದ್ರೆ ಏನು? AD plus DB ಅಂದ್ರೆ it is AB only, right? AD plus DB. AB ಅನ್ನ ಹೆಂಗ್ ಕಂಡು ಹಿಡಿತೀರಾ? AD plus DB ಮಾಡಿದ್ರೆ ನಿಮ್ಗೆ AB ಸಿಗತ್ತೆ. Therefore, I can write it as AB divided by DB is equal to AE plus EC. AE plus EC ಅಂದ್ರೆ ಏನಾಗುತ್ತೆ ಚೆನ್ನಾಗಿ? AC. Very good. AC divided by EC. EC. Very good. So first corollary says that AB divided by DB is equal to AC divided by EC. This is the first corollary. Okay, ಇದನ್ನ ನಾವು first corollary ಅಂತ ಹೇಳ್ತೀವಿ.
ಕೊರೋಲರಿ ಆಫ್ ಬಿಪಿಟಿ ಅಂತ ಕರೀತಾರೆ ಇವುಗಳನ್ನ. ಕೊರೋಲರಿ ಆಫ್ ಬಿಪಿಟಿ. ಬಿಪಿಟಿ ಮೀನ್ಸ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಎಲ್ಲಾ ಕೊರೋಲರೀಸ್ ಅನ್ನ ನಾವು ಹೆಂಗೆ ಪ್ರೂವ್ ಮಾಡ್ತೀರಿ? ಬೈ ಯೂಸಿಂಗ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ದೇರ್ಫೋರ್ ಇಟ್ ಈಸ್ ಕೊರೋಲರಿ ಆಫ್ ಬಿಪಿಟಿ. ದೇರ್ಫೋರ್ ದಿಸ್ ಇಸ್ ಫಸ್ಟ್ ಕೊರೋಲರಿ. ಫಸ್ಟ್ ಕೊರೋಲರಿ ಏನ್ ಹೇಳುತ್ತೆ? ಎ ಬಿ ಫುಲ್ ಲೈನ್ ಎ ಬಿ ಡಿವೈಡೆಡ್ ಬೈ ಡಿ ಬಿ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಇ ಸಿ. ಓಕೆ, ಎ ಸಿ ಡಿವೈಡೆಡ್ ಬೈ ಇ ಸಿ. ದಿಸ್ ಇಸ್ ಫಸ್ಟ್ ಕೊರೋಲರಿ. ಸೆಕೆಂಡ್ ಕೊರೋಲರಿ ನೋಡೋಣ. ಎಸ್ ಚರಣ್, ಸೆಕೆಂಡ್ ಕೊರೋಲರಿ ನೋಡೋಣ. Yes, miss. ಕೊರೋಲರಿ ಸೆಕೆಂಡ್. ಓಕೆ, ಕನ್ಸಿಡರ್ ದಿಸ್ ಡಯಾಗ್ರಾಮ್ ಓನ್ಲಿ. ಸೊ ಈಗ ನಾವೇನ್ ಮಾಡೋಣ? ಬೈ ಬಿಪಿಟಿ ಎಡಿ ಡಿವೈಡೆಡ್ ಬೈ ಡಿ ಬಿ. ಓಕೆ, ಬೈ ಬಿಪಿಟಿ. ಬಿಪಿಟಿ ಏನ್ ಹೇಳುತ್ತೆ ನಮ್ಗೆ ಗೊತ್ತಿದೆ, ಏನಂತ? ಎಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ ಟು ಎಇ ಡಿವೈಡೆಡ್ ಬೈ EC, right? This is by BPT we are taking. By BPT, basic proportionality theorem. Okay, now by reversing. ಈಗ ನಾನು ಏನಾದ್ರೂ ರಿವರ್ಸ್ ಮಾಡಿದ್ರೆ ಏನಾಗತ್ತೆ? ಆನ್ ರಿವರ್ಸಿಂಗ್ ಇದನ್ನ ಉಲ್ಟಾ ಮಾಡಿ ಬರೀರಿ. ಉಲ್ಟಾ ಮಾಡಿ ಬರೆದ್ರೆ ಏನಾಗುತ್ತೆ? DB divided by AD is equal to EC divided by AE ಆಗತ್ತೆ, ರೈಟ್? EC ಡಿವೈಡೆಡ್ ಬೈ AE. ಸೊ ಈಗೇನ್ ಮಾಡೋಣ? ಮತ್ತೆ ಆಡ್ 1 ಆನ್ ಬೋತ್ ಸೈಡ್ಸ್. ಓಕೆ, ಆಡ್ 1 ಆನ್ ಬೋತ್ ಸೈಡ್ಸ್. ವಾಟ್ ವಿಲ್ ಹ್ಯಾಪನ್? ಆಡ್ 1 ಆನ್ ಬೋತ್ ಸೈಡ್ಸ್. DB divided by AD plus 1 is equal to EC divided by AE plus 1. ಓಕೆ, ನೆಕ್ಸ್ಟ್ ಸ್ಟೆಪ್ ನೀನೇ ಹೇಳಿ ನೋಡೋಣ. ನಾನು ಬರೀತೀನಿ. ಏನಾಗತ್ತೆ ಈಗ? DB plus AD. ವೆರಿ ಗುಡ್, ವೆರಿ ಗುಡ್. DB plus AD divided by AD is this equal to EC plus AE. AE divided by AE. ವೆರಿ ಗುಡ್. ಸೊ ಇಷ್ಟ ಆಯ್ತಾ? ಈಗ ನೆಕ್ಸ್ಟ್ ಏನ್ ಮಾಡೋಣ? DB plus AD ಅಂದ್ರೆ ಏನು ಅಂತ ನೋಡೋಣ. DB plus AD means what? DB plus AD ಅಂತಂದ್ರೆ ಏನು? DB plus AD means it is AB only, right? Yes, ma'am. DB plus AD ಅಂದ್ರೆ AB, ಹೌದಾ? AB divided by AD is equal to EC plus AE ಅಂದ್ರೆ ಏನು? ಎಸ್ ಚರಣ್, EC plus AE ಅಂದ್ರೆ? AC. Yes, very good. EC plus AE andre it is full line AC because you are adding these two sides, then you can get the full side AC. Therefore, EC plus AE is AC. AC divided by AE, right? Haudalla? This is second corollary. Okay? This is second corollary. Yes, ma'am. One ನಿಮಿಷ. This is second corollary. Okay. So now, ಈಗ next third corollary ಸ್ವಲ್ಪ change. ಏನಂತಂದ್ರೆ third corollary ಏನ್ ಹೇಳತ್ತೆ? ಎಲ್ಲಿ ಬರೆಯೋಣ? ಇಲ್ಲೇ ಬರೆಯೋಣ. Third corollary. For proving third corollary, we can take this second corollary. Okay, ಈಗ ನಾವು third corollary ಅನ್ನ prove ಮಾಡ್ಬೇಕಾದ್ರೆ second corollary ಅನ್ನ ನೋಡೋಣ. Second corollary ಏನಿದೆ? AB divided by AD is equal to AC divided by AE. Okay, ಈಗ ಚರಣ್ ಗಮನ ಇದೆನಾ ನಿಮ್ದು? ಈಗ ಇಲ್ಲಿ ಒಂದು ಟ್ರಯಾಂಗಲ್ ಇದೆ. ಸಿ ದಿಸ್ ಇಸ್ ABC ಅಂತ ಇದೆ. ಈ ಟ್ರಯಾಂಗಲ್ ಅಲ್ಲಿ DE ಅಂತ ನಾವು ಮಾರ್ಕ್ ಮಾಡಿದೀವಿ. ಒಂದ್ ಲೈನ್ ಪ್ಯಾರಲಲ್ ಆಗಿ ಎಳೆದಿದ್ದೀವಿ. ಸೊ ದಿಸ್ ಲೈನ್ ಹಿಯರ್, ದಿಸ್ ಲೈನ್ ಈಸ್ ಮೇಕಿಂಗ್ ಟೂ ಟ್ರಯಾಂಗಲ್ಸ್, ರೈಟ್?
One is ABC, another one is ADE. ಇಲ್ಲಿ ಎರಡು ಟ್ರಯಾಂಗಲ್ಸ್ ಆಗತ್ತೆ, ಒಂದು ದೊಡ್ಡ ಟ್ರಯಾಂಗಲ್ ಆಗತ್ತೆ, ಒಂದು ಚಿಕ್ಕ ಟ್ರಯಾಂಗಲ್ ಆಗತ್ತೆ. ಒಂದು ADE ಅಂತ ಒಂದು ಟ್ರಯಾಂಗಲ್ ಇದೆ, ABC ಅಂತ ಇನ್ನೊಂದು ಟ್ರಯಾಂಗಲ್ ಇದೆ. ADE is a small triangle and ABC is a big triangle. Here we are seeing two triangles, right? When AD is equal to AB, AE is equal to AC, these are corresponding sides. Then obviously BC is equal to DE. ಹೌದಾ? ಯಾಕೆ ಇವೆರಡು ಕರೆಸ್ಪಾಂಡಿಂಗ್ ಸೈಡ್ಸ್ ಇರತ್ತೆ. therefore BC equal to DE ಅಂತ ಬರಿಬಹುದು ನಾವು. BC divided by DE ಅಂತ ಬರಿಬಹುದು. ಯಾಕೆ ಈ ಟೂ ಸೈಡ್ಸ್ ಆರ್ ಕರೆಸ್ಪಾಂಡಿಂಗ್ ಸೈಡ್ಸ್. ಸೊ ಅದನ್ನೇ ನಾವು ತಗೊಂಡ್ರೆ ಒಂದೇ ನಿಮಿಷ. by using this second corollary, AB divided by AD is equal to AC divided by AE is equal to BC divided by DE. ಹೌದಾ? ಯಾಕೆ ಅಂತಂದ್ರೆ because here there are two triangles, one is ADE and another one is ABC, right? Therefore BC is equal to side DE. ಅಷ್ಟು. ಈಗ ಆನ್ ರಿವರ್ಸಿಂಗ್ ಇದನ್ನ ನೀವೇನ ರಿವರ್ಸ್ ಮಾಡಿ ಬರೆದ್ರೆ ಏನಾಗತ್ತೆ? ಇದನ್ನ ರಿವರ್ಸ್ ಮಾಡಿ ಬರೆದ್ರೆ ಏನಾಗತ್ತೆ ಚರಣ್? AD divided by AB is equal to AE divided by AC is equal to DE divided by BC ಆಗತ್ತೆ, right? This is called as third corollary. Okay, AD divided by AB, AE divided by AC, BC divided by DE. ಅಂದ್ರೆ ಇಲ್ಲಿ ಕರೆಸ್ಪಾಂಡಿಂಗ್ ಸೈಡ್ಸ್ ನ ರೇಷಿಯೋಸ್ ಅನ್ನ ಬರ್ದಿದೀವಿ. ದಿಸ್ ಈಸ್ ಥರ್ಡ್ ಕೊರೋಲರಿ. ಎಸ್ ಚರಣ್, ಏನಾದ್ರೂ ಡೌಟ್ ಇದೆನಾ ಇದ್ರಲ್ಲಿ? ಇಲ್ಲ ಮಿಸ್. Do you have any doubt in this corollaries? ನೋ ಮಿಸ್. ನಾವು ಹೆಂಗ್ ಪ್ರೂವ್ ಮಾಡಿದ್ವಿ ಅಂತ ಗೊತ್ತಾಯ್ತಾ? ಮಿಸ್ ಎಸ್ ಮಿಸ್. ಗೊತ್ತಾಯ್ತಾ? ಓಕೆ, ಶಾಲ್ ವಿ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್? ಎಸ್ ಮಿಸ್. ಈಗ ನಾವು ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ಬಿಡಿಸೋಣ. ಏನಂತ ಇದೆ? ಐ ಥಿಂಕ್ ದಿಸ್ ಚಾಪ್ಟರ್ ಇಸ್ ಕಂಪ್ಲೀಟೆಡ್ ಇನ್ ಯುವರ್ ಕ್ಲಾಸ್. ನಿಮ್ಮ ಕ್ಲಾಸ್ ಅಲ್ಲಿ ಈ ಚಾಪ್ಟರ್ ಕಂಪ್ಲೀಟ್ ಆಗಿದೆ ಅಂಡ್ ದಿಸ್ ಎಕ್ಸರ್ಸೈಸ್ ಆಲ್ಸೋ ಯು ಹ್ಯಾವ್ ಡನ್, ರೈಟ್? ನಿಮ್ಗೆ ಆಗಿದೆ, ಹೌದಲ್ಲ? ಎಸ್. ತನುಜಾ, right? Am I right? Okay. ಈಗ in this figure, ಗಣೇಶ ವಿಸರ್ಜನೆ ಇದೆ, ಹಾಗಾಗಿ ಸ್ವಲ್ಪ ಪಟಾಕಿ ಜಾಸ್ತಿ ಇದೆ. ಓಕೆ, ಡಿಸ್ಟರ್ಬೆನ್ಸ್ ಇದೆ. ಈಗ in this figure LM is parallel to CB. Where is LM? LM ಎಲ್ಲಿದೆ ನಮ್ದು? ಇಲ್ಲಿದೆ. ಈ LM ಏನ್ ಹೇಳ್ತಾರೆ ಅವರು? LM is parallel to CB and LN is parallel to CD. Okay, if LM is parallel to BC and LN is parallel to CD, then prove that AM divided by AB is equal to AN divided by AD ಅಂತ ಇದೆ. Yes, ಚರಣ್. ಈಗ consider this triangle. Okay, if you consider this triangle, ಏನಂತ ಕೊಟ್ಟಿದ್ದಾರೆ ನಮ್ಗೆ? this line, this is A, B, C, okay, L, M. ಅವರು ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾರೆ ನಮ್ಗೆ? this LM line is parallel to the line BC, right? ಹೌದಲ್ಲ? this LM line is parallel to the line BC, then you can apply BPT, right? Here you can apply BPT. By BPT ಏನಾಗತ್ತೆ? ಒಂದು ಟ್ರಯಾಂಗಲ್ ಅಲ್ಲಿ ನೀವು ಪ್ಯಾರಲಲ್ ಲೈನ್ ಇದ್ದಾಗ, ಥರ್ಡ್ ಸೈಡ್ ಗೆ ಒಂದು ಲೈನ್ ಪ್ಯಾರಲಲ್ ಇದ್ದಾಗ, ಇಟ್ ಡಿವೈಡ್ಸ್ ಅದರ್ ಟೂ ಸೈಡ್ಸ್ ಇನ್ ದ ಸೇಮ್ ರೇಷಿಯೋಸ್, ರೈಟ್? ವಿಚ್ ಸೈಡ್ಸ್ ಆರ್ ಡಿವೈಡಿಂಗ್ ಇನ್ ದ ಸೇಮ್ ರೇಷಿಯೋಸ್ ಹಿಯರ್? ಎಸ್, by BPT ಏನಾಗತ್ತೆ? ML is divided by BC. LM is parallel to CB.
First consider LM is parallel to CB. In this triangle, LM is parallel to CB. Then by applying BPT, which sides are in the same ratios? ಈಗ ನೀವು by BPT ಅನ್ನ ಅಪ್ಲೈ ಮಾಡ್ತಿದ್ದೀರಾ, ಯಾವ sides ನಿಮ್ಗೆ ಸೇಮ್ ರೇಷಿಯೋಸ್ ಅಲ್ಲಿ ಇದೆ? AM divided by AB is equal to AL divided by AC. AL divided by AC. ಹಲೋ ಮಿಸ್, ಕೇಳಿಸ್ತಾ ಇಲ್ಲ ಇನ್ನು. ಒಂದೇ ನಿಮಿಷ, ಇಲ್ಲೇ ಗಣೇಶ ವಿಸರ್ಜನೆ ಇದೆ ಇವತ್ತು, ಹೀಗಾಗಿ ಜಾಸ್ತಿ ಡಿಸ್ಟರ್ಬೆನ್ಸ್ ಇದೆ. ನಿಮ್ಮಲ್ಲೆಲ್ಲ ಮುಗಿತಾ ಗಣೇಶ ವಿಸರ್ಜನೆ? ಇಲ್ಲ ಮಿಸ್, ಇನ್ನೂ ಉಂಟು ಉಣಿದು. ಎಷ್ಟು ದಿನದವರೆಗೂ ಇರುತ್ತೆ ಗಣಪತಿ? ಇವತ್ತು ಹೊಂಟದ್ ಮಿಸ್. ಹೌದಾ? ಸೊ ಇಲ್ಲೂ ತುಂಬಾ ಗದ್ದಲ ಇದೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಡ್ರಿ. ಓಕೆ, ಈಗ AM ಡಿವೈಡೆಡ್ ಬೈ AB, AL ಡಿವೈಡೆಡ್ ಬೈ AC, ಇದು ಎಲ್ಲಿಂದ ತಗೊಂಡಿದ್ದೀರಾ? from where you are taking this? By corollary, right? By corollary, just only we have proved by corollary. ನಿಮ್ಗೆ ಏನ್ ಹೇಳತ್ತೆ? By corollary of BPT, AM divided by AB, AL divided by AC. Call this as equation number 1. Okay. Now, consider this triangle. In this triangle, LN is parallel to CD, right? ಈಗ ನಿಮಗೆ LN ಎದಕ್ಕೆ parallel ಇದೆ? CD ಗೆ parallel ಇದೆ. When the line is parallel to the third side, then it divides the other two sides in the same ratios. So, which sides are dividing in the same ratios? ಈಗ LN, now you are considering LN is parallel to CD, then AL divided by AC, or you can take AN divided by AD, AN divided by AD, AN divided by AD is equal to AL divided by AC. Call this as equation number 2, and from where you are taking, this is from corollary of BPT. Howda? Corollary of BPT. Okay. ಎಲ್ಲಿಂದ ನಿಮ್ಗೆ ತಗೊಂಡ್ರಿ? corollary ಇಂದ ತಗೊಂಡಿದ್ದೀರಾ. ಈಗ from equation 1 and 2, here also AL divided by AC is there, and here also AL divided by AC is there. The both will get cancelled. What remains? AM divided by AB. From equation 1 and 2, ಏನ್ ಉಳಿಯುತ್ತೆ ಇಲ್ಲಿ? AM divided by AB is equal to AN divided by AD, right? So ಅವ್ರು ಏನ್ ಕೇಳಿದಾರೆ ನಮ್ಗೆ? AM divided by AB is equal to AN divided by AD. This only they asked to prove. ಹೌದಾ? ಇದನ್ನೇ ನಮ್ಗೆ ಪ್ರೂವ್ ಮಾಡಕ್ ಕೇಳಿದ್ದಾರೆ. ಏನಂತ? AM divided by AB is equal to AN divided by AD. ಹೆಂಗೆ ಪ್ರೂವ್ ಮಾಡಿದೀರಾ ನೀವು? By using the corollary of BPT, right? Okay. Next. Understood? ಏನಾದ್ರೂ ಡೌಟ್ ಇದೆನಾ? ನಾನು ನಿಮ್ಮಿಬ್ಬರಿಗೂ ಕೇಳ್ತೀನಿ, ಪ್ರತಿ ಕ್ವಶನ್ ಅಲ್ಲಿ ಏನಾದ್ರೂ ಡೌಟ್ ಇದ್ರೆ ಅವಾಗ್ಲೇ ಕೇಳ್ರಿ. ಸೊ ಸುಮ್ನೆ ಕೂಡ್ಬೇಡ್ರಿ, ನನಗ್ ಗೊತ್ತಾಗಲ್ಲ ನಿಮ್ಗೆ ಯಾವ್ದು ಡೌಟ್ ಇದೆ, ಯಾವ್ದು ಗೊತ್ತಾಗಿಲ್ಲ ಅಂತ. ಸೊ ನೆಕ್ಸ್ಟ್ ಹೋಗೋಣ. ಶಾಲ್ ವಿ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್? ಓಕೆ, ಅಂಡರ್ಸ್ಟುಡ್? ಇದು ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ಹೇಳ್ರಿ, ನಾನು ಇನ್ನೊಮ್ಮೆ ಹೇಳ್ತೀನಿ. ಓಕೆ, ಎಸ್. ಆಮೇಲೆ ಇನ್ನೊಂದು, ಸೈನ್ಸ್ ಕ್ಲಾಸೇ ಇರ್ಲಿ ಅಥವಾ ಮ್ಯಾಥ್ಸ್ ಕ್ಲಾಸೇ ಇರ್ಲಿ, ಪ್ಲೀಸ್ ಅಟೆಂಡ್, ಟ್ರೈ ಟು ಅಟೆಂಡ್ ಅಟ್ ದ ಟೈಮ್. ನೀವೇನ್ ಮಾಡ್ರಿ, 6 ಗಂಟೆಗಿದ್ರೆ 6 ಗಂಟೆಗೆ ಅಟೆಂಡ್ ಮಾಡ್ರಿ, ಲೇಟ್ ಮಾಡ್ಬೇಡ್ರಿ. 6:30 6:30 ಅಟೆಂಡ್ ಮಾಡ್ರಿ. ನೀವು 10 ನಿಮಿಷ ಬಿಟ್ಟು 15 ನಿಮಿಷ ಬಿಟ್ಟು ಅಟೆಂಡ್ ಆದ್ರೆ ನಿಮ್ಗೆ ಹಿಂದೆ ಗೊತ್ತಾಗಲ್ಲ, ಮುಂದೆ ಗೊತ್ತಾಗಲ್ಲ. ಯಾಕಂತಂದ್ರೆ ಇಂಟ್ರೊಡಕ್ಷನ್ ಸ್ಟಾರ್ಟಿಂಗ್ ಇರುತ್ತೆ. ನೀವು ಮಧ್ಯ ಭಾಗದಲ್ಲಿ ಅಟೆಂಡ್ ಆದ್ರೆ ನಿಮಗೆ ಕನ್ಫ್ಯೂಸ್ ಆಗೋದು. ಹೌದಾ? ಮತ್ತೆ ಇನ್ನೊಂದು, ನಾವಿಷ್ಟು ಕಷ್ಟಪಟ್ಟು ಎಲ್ಲಾ ರೆಡಿ ಮಾಡಿ ಹೇಳ್ತಾ ಇದ್ದೀವಿ, ನೀವು ಬೇಗ ಜಾಯಿನ್ ಆಗಿ ಫುಲ್ ಕ್ಲಾಸ್ ಕೇಳಿದ್ರೆ ನಮಗೂ ಇಂಟ್ರೆಸ್ಟ್ ಬರುತ್ತೆ. ಹೌದಲ್ಲ? ಸೊ ಯಾರು ಕೂಡ ಒಂದ್ಸತಿ
ಅಟೆಂಡ್ ಆದ್ರೆ ಎಕ್ಸಿಟ್ ಆಗ್ಬೇಡ್ರಿ, ಮತ್ ಆದಷ್ಟು ಟೈಮ್ ಅಲ್ಲೇ ಅಟೆಂಡ್ ಆಗಕ್ ಟ್ರೈ ಮಾಡ್ರಿ. ಏನಾದ್ರೂ ಪ್ರಾಬ್ಲಮ್ ಇದ್ರೆ, ನೆಟ್ವರ್ಕ್ ಇಲ್ಲ ಅಂದ್ರೆ, ಮನೇಲಿ ಯಾರು ಇರ್ಲಿಲ್ಲ, ಎಲ್ಲೋ ಹೊರಗೆ ಹೋಗಿದ್ದಾರೆ, ಓಕೆ, ಬಟ್ ಎಲ್ಲಾ ಟೈಮಲ್ಲೂ ಹಂಗಾಗಲ್ಲ. ಯಾಕಂತಂದ್ರೆ ನೀವು ಯು ಆಲ್ ಸ್ಟೂಡೆಂಟ್ಸ್, ಓಕೆ, ಬಿ ಸೀರಿಯಸ್. ಬಿಕಾಸ್ ಈಗ ನಿಮ್ ಮಿಡ್ ಟರ್ಮ್ ಎಕ್ಸಾಮ್ ಬಂತು, ಹಾಫ್ ಟರ್ಮ್ ಕಂಪ್ಲೀಟ್ ಆಯ್ತು ನಿಮ್ದು, ಇನ್ ಹಾಫ್ ಟರ್ಮ್ ಅಷ್ಟೇ ಇದೆ. ಈ ಹಾಫ್ ಟರ್ಮ್ ಅಲ್ಲಿ ನಾವೇನ್ ಮಾಡ್ತೀವಿ, ಪೋರ್ಷನ್ ಅನ್ನ ಮುಗಿಸಿ ನಿಮ್ಗೆ ರಿವಿಷನ್ ಸೊ ಪೋರ್ಷನ್ ಅನ್ನ ಮುಗಿಸಿದಾಗ ನಿಮ್ ಸ್ಕೂಲ್ ಅಲ್ಲಿ ಹೇಳಿರ್ತಾರೆ, ಓಕೆ, ನೆಕ್ಸ್ಟ್ ನೀವು ಬಿಡಿಸಿರ್ತೀರಾ, ನೆಕ್ಸ್ಟ್ ನಾವ್ ಹೇಳ್ತೀವಿ. ಸೊ ಇಷ್ಟನ್ನು ಮಾಡಿದಾಗ ನೀವು ಪರ್ಫೆಕ್ಟ್ ಆಗೇ ಆಗ್ತಿರಲ್ಲ. ಯಾವಾಗ ಪರ್ಫೆಕ್ಟ್ ಆಗ್ತೀರಾ? ವೆನ್ ಯು ಅಟೆಂಡ್ ದ ಕ್ಲಾಸಸ್ ಇನ್ ಟೈಮ್, ದೆನ್ ಓನ್ಲಿ ಯು ವಿಲ್ ಬಿ ಪರ್ಫೆಕ್ಟ್. ಅದರ್ವೈಸ್ ಹೆಂಗಾಗತ್ತೆ? ಆಗ್ತೀನಿ, ಕೇಳ್ತೀನಿ, ಕತೆ ಕೇಳ್ದಾಗ ಆಗತ್ತೆ, ಬಿಡ್ತೀನಿ, ಹಂಗಲ್ಲ. ಒಂದ್ ಬುಕ್ ತಗೋಬೇಕು, ಕೂತ್ಕೋಬೇಕು, ಯಾವ್ದು ಅರ್ಥ ಆಗಿಲ್ಲ ಅವಾಗ್ಲೇ ಕೇಳ್ಬೇಕು. ಓಕೆ, ಮಾಡ್ತಿರಲ್ಲ? ಎಸ್, ಓಕೆ. ಈಗ ನೀವು ಇಬ್ರು ಅನ್ಮ್ಯೂಟ್ ಮಾಡ್ರಿ. ಇನ್ ದಿಸ್ ಫಿಗರ್ DE is parallel to AC. ಓಕೆ, ಈ ಚಾಪ್ಟರ್ ಅಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಅನ್ನ ಕೊಟ್ರೆ ಫಸ್ಟ್ ಟ್ರೈ ಟು ಐಡೆಂಟಿಫೈ ವಿಚ್ ಲೈನ್ ಇಸ್ ಪ್ಯಾರಲಲ್ ಟು ವಿಚ್ ಲೈನ್. ಯಾವಾಗ ಇಲ್ಲಿ ಈ ಆಲ್ಮೋಸ್ಟ್ ಈ ಲೆಸನ್ ಅಲ್ಲಿ ಹೆಂಗಿದೆ, ಪ್ಯಾರಲಲ್ ಲೈನ್ಸ್ ಇದೆ, ಹೌದಾ? ಯಾವ ಲೈನ್ಗೆ ಪ್ಯಾರಲಲ್ ಇದೆ, ಏನ್ ಕೇಳಿದ್ದಾರೆ, ಇಷ್ಟನ್ನ ನೋಡಿದ್ರೆ ನೀವು ಆರಾಮಾಗಿ ಬಿಡಿಸ್ತೀರಾ. ಸೊ ಇನ್ ದಿಸ್ ಫಿಗರ್ ವಿಚ್ ಲೈನ್ ಇಸ್ ಪ್ಯಾರಲಲ್ ಟು ವಿಚ್ ಲೈನ್? DE is parallel to AC. Where is DE? DE ಎಲ್ಲಿದೆ ನಮ್ಗೆ? Yes, Charan, ಇಲ್ಲಿದೆ ಅಲ್ಲ? DE is parallel to AC. Okay, both of you. ನಿಮ್ಗೆ ಅರ್ಥ ಆಗ್ತದೆ ನಾನು ಏನ್ ಹೇಳ್ತಿದ್ದೀನಿ ಅಂತ? DE is parallel to AC. Next, DF is parallel to AE. Where is DF? DF is parallel to AE. These two lines are parallel and these two lines are parallel. Therefore, first we consider these two lines. Afterwards, we consider these two lines. Okay. First, ನಾವೇನ್ ಮಾಡೋಣ, ಈ ಟೂ ಲೈನ್ಸ್ ಅನ್ನ ಕನ್ಸಿಡರ್ ಮಾಡಿ ನಾವು ಇಕ್ವೇಶನ್ 1 ಅನ್ನ ಬರೆಯೋಣ. ನೆಕ್ಸ್ಟ್ ಈ ಟೂ ಲೈನ್ಸ್ ಅನ್ನ ಕನ್ಸಿಡರ್ ಮಾಡೋಣ. ಓಕೆ, ಫಸ್ಟ್ ಸೊಲ್ಯೂಷನ್. DE is parallel to AC. Okay, in the question they have given DE is parallel to AC and DF is parallel to AE. Okay, first consider in triangle ABC. In triangle ABC, DE is parallel to AC. Okay, ABC, DE is parallel to AC. From the, okay, DE is parallel to AC. ಓಕೆ, ಇವಾಗ ಇಬ್ರು ನನ್ಗೆ ಆನ್ಸರ್ ಮಾಡ್ರಿ. ಸೊ ಇನ್ ಟ್ರಯಾಂಗಲ್ ABC, when this line is parallel to this line, it divides other two sides in the same ratios. ಯಾವ sides, which sides are dividing in the same ratios? ಯಾವ sides divide ಆಗತ್ತೆ ಹೇಳ್ರಿ ನೋಡೋಣ. Yes, BD and AB, sorry, BD and DA and BE. This line you are considering now. BE and EC, these two lines are ಇಲ್ಲಿಂದ ಇಲ್ಲಿವರೆಗೂ, ಇಲ್ಲಿಂದ ಇಲ್ಲಿವರೆಗೂ, ಇದು these two lines are dividing in the same ratios, right? ಹೆಂಗ್ ಬರೀತೀರಾ? BD divided by AD ಅಥವಾ DA is equal to BE divided by EC. This is from BPT or by BPT. Okay, first part is over. Call this as equation number 1. Now consider second part. Second part ಏನಿದೆ? In triangle ABC, okay, in triangle ABC, DF is parallel to AB. These two lines are parallel. Okay, these two lines are parallel ಅಂದಾಗ ಇಷ್ಟೇ ಟ್ರಯಾಂಗಲ್ಸ್ ಅನ್ನ ಕನ್ಸಿಡರ್ ಮಾಡ್ತೀರಾ, ಹೌದಾ? ಈಗ ABE ಇಷ್ಟು ಟ್ರಯಾಂಗಲ್ ಅಲ್ಲಿ DF is parallel to AE ಅಂದಾಗ ಯಾವ ಸೈಡ್ ಸೇಮ್ ರೇಷಿಯೋಸ್ ಅಲ್ಲಿ ಡಿವೈಡ್ ಆಗತ್ತೆ? ವಿಚ್ ಸೈಡ್ಸ್ ಆರ್ ಡಿವೈಡಿಂಗ್ ಇನ್ ದ ಸೇಮ್ ರೇಷಿಯೋಸ್ ವೆನ್ ಯು ಆರ್ ಕನ್ಸಿಡರಿಂಗ್ ಓನ್ಲಿ ದಿಸ್ ಪಾರ್ಟ್. ಓಕೆ, ಈ AC ಅಲ್ಲ, ABE ಅನ್ನ ಕನ್ಸಿಡರ್ ಮಾಡಿದ್ರೆ ಅವಾಗ DF is parallel to AE.
Okay, now tell me. ಹೇಳಿ ನೋಡೋಣ sides. BD divided by DA is equal to BF divided by FE because you are considering only this part. ನೀವು AC ಅನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ಇವಾಗ. Only BE up to BE you are considering. Therefore, this line divides these two parts in the same ratios. That is BF divided by EF, right? BF divided by EF. Okay. BD divided by AD, BD divided by AD, this will get cancelled. Call this as equation number 2 and this is from BPT or by BPT. Basic proportional. This BD divided by AD, BD divided by AD will get cancelled. What remains? BE divided by EC is equal to BF divided by EF. How the BE divided by EC is equal to BF divided by BF divided by EF, BF divided by EF. Okay. So, iga idana ulta bariri. Henge BF idana first bariri, idana second bariri. BF divided by EF is equal to BE divided by EC. So, this is our conclusion. Easy ಇದೆಲ್ಲ ಏನೂ ಇಲ್ಲ. ಫಸ್ಟ್ ಅವರು ಒಂದು ಡಯಾಗ್ರಾಮ್ ಕೊಟ್ಟಿರ್ತಾರಲ್ಲ ಆ ಡಯಾಗ್ರಾಮ್ ಅಲ್ಲಿ 2 ಲೈನ್ಸ್ ಆರ್ ಪ್ಯಾರಲಲ್ ಅಂತ ಕೊಟ್ಟಿದ್ದಾರೆ. ಆಗ ನಾವು ಯಾವ ಸೈಡಿಗೆ ಪ್ಯಾರಲಲ್ ಆಗಿದೆ ಅಂತ ಫಸ್ಟ್ ನೋಡ್ಕೋತೀರಾ. ನೆಕ್ಸ್ಟ್ ಏನ್ ಮಾಡ್ತೀರಾ, ಆ ಪ್ಯಾರಲಲ್ ಆಗಿರೋ ಸೈಡ್ಸ್ ಅಷ್ಟೇ ಕನ್ಸಿಡರ್ ಮಾಡ್ತೀರಾ. ದೆನ್ ಬೈ ಯೂಸಿಂಗ್ ದ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ವಿ ಕ್ಯಾನ್ ರೈಟ್ ದ sides. Okay, that is BD divided by DA is equal to BE divided by EC. This is equation number 1. Next, consider triangle ABE. Here, BD divided by AD, BF divided by EF. This is equation number 2. This 2 will get cancelled. BF divided by EF is equal to BE divided by EC. Yes, have you understood both of you? ಅರ್ಥ ಆಯ್ತಾ? ಏನಾದ್ರು ಡೌಟ್ ಇದ್ರೆ ಈಗ ಕೇಳಿ. ಓಕೆ, ಹ್ಯಾವ್ ಯು ಅಂಡರ್ಸ್ಟುಡ್? ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಶಾಲ್ ವಿ ಮೂವ್ ಟು ನೆಕ್ಸ್ಟ್ ಪ್ರಾಬ್ಲಮ್? ಇನ್ ದಿಸ್ ಫಿಗರ್, ಸೊ ಈಸಿ ಇದೆ. ಇಬ್ರು ಆನ್ಸರ್ ಮಾಡ್ಬೇಕು ಇವಾಗ. ಸಿ ಇನ್ ದಿಸ್ ಫಿಗರ್ A, B, C are points on OP, OQ and OR respectively, such that AB is parallel to PQ and AC is parallel to PR. Show that BC is parallel to QR. Okay. In triangle ABC, OP, where is OP? OP, OQ and OR are, okay, ABC are the points on the line OP, OQ and OR. Yes, such that AB is parallel to PQ and AC is parallel to PR, then we have to prove that BC is parallel to QR. Okay. Yes. ಏನ್ ಮಾಡ್ತೀರಾ ಇವಾಗ? What you are going to do? Solution. First part. Consider first part, that is AB is parallel to PQ. First part ಏನಿದೆ, ಅವರು AB is parallel to PQ ಅಂತ ಕೊಟ್ಟಿದ್ದಾರೆ. When the line AB is parallel to PQ, consider this triangle. Okay, in triangle OPQ, ಈ ಫಸ್ಟ್ ಟ್ರಯಾಂಗಲ್ ಕಾಣಿಸ್ತಾ ಇದೆನಾ, OPQ. Why? Because this line is parallel to this line. Therefore, consider this triangle. In triangle OPQ, when the line AB is parallel to PQ, hingide adu, this is PQ and this is AB.
Okay, this is OPQ. This AB line is parallel to PQ. Then this line divides other two sides in the same ratios. Which sides? OA divided by PA, OB divided by BQ, right? By using BPT, OA divided by PA is equal to OB divided by BQ. This is by BPT we are writing. Okay. Call this as equation number 1. Second part is AC is parallel to PR. Where is AC? AC is parallel to PR. So therefore consider this triangle OPR. In triangle OPR, PRO, AC is parallel to PR. Hing baratte. This line is parallel to PR. It divides other two sides in the same ratios. Which sides? In triangle OPR you are considering. OPR ಅನ್ನ ನೋಡಿದಾಗ ಯಾವ ಎರಡು sides same ratios ಅಲ್ಲಿ divide ಆಗತ್ತೆ? OA divided by AP. Okay, by this diagram only you can write OA divided by AP, OC divided by CR, right? OA divided by AP is equal to OC divided by CR. This is by BPT only you are writing. Call this as equation number 2. Okay. Now from equation 1 and 2. From equation 1 and 2. 1 and 2. OA divided by PA. OA divided by AP. This is common. Therefore, cancel these two sides. What remains? OB divided by BQ is equal to OC divided by CR. ಏನು ಉಳಿಯುತ್ತೆ ನಿಮ್ಗೆ ಇವೆರಡು ಕ್ಯಾನ್ಸಲ್ ಆದ್ರೆ OB divided by BQ is equal to OC divided by CR. Okay, observe carefully. Where is OC? OB divided by BQ. OB divided by BQ ಎಲ್ಲಿದೆ? OB divided by BQ. This side OB divided by BQ is equal to OC divided by CR. So these two lines are sides are in the same ratios. OC divided by CR, OB divided by BQ. When these two sides are in the same ratios, then this line must be parallel to the third line. This is from converse of BPT. Converse of BPT alli ನಾವು ಹಂಗೆ ಹೇಳ್ತೀವಿ. When these two sides are in the same ratio, then this line is parallel to the third side. Therefore, when OB divided by BQ is equal to OC divided by CR, then in triangle PQ, OQR, you are considering OQR now. In triangle OQR, hang baratte adu OQR, here BC is parallel. Okay, OB and BQ, OC and CR, iveredu same ratios alli idre BC is parallel to QR. OQR, when OB divided by BQ is equal to OC divided by CR, when these two sides are equal, then obviously BC is parallel to QR, right? Because this is from converse of BPT. Now, ಎಲ್ಲಿಂದ ಹೇಳ್ತೀವಿ ಇದನ್ನ? Converse of BPT. Nam theorem adanne ಹೇಳುತ್ತೆ, converse of BPT, right? So this line is parallel to third side. That is BC is parallel to QR. Okay, have you understood? Any doubt is there? ನಿಮ್ಮಿಬ್ಬರಿಗೂ ಏನಾದ್ರೂ ಡೌಟ್ ಇದೆನಾ ಇದ್ರಲ್ಲಿ? ಏನಾದ್ರೂ ಇದ್ರೆ ಕೇಳ್ರಿ. No, miss. Yes. ಏನಾದ್ರೂ ಡೌಟ್ ಇದೆನಾ? Do you have any doubt? Okay, easy ಇದೆ, ಏನಿಲ್ಲ. AB is parallel to PQ ಅಂತ ಕನ್ಸಿಡರ್ ಮಾಡಿದ್ರೆ ಆವಾಗ ಟ್ರಯಾಂಗಲ್ ಹಿಂಗ್ ಬರುತ್ತೆ. Then OA divided by PA, OB divided by PQ. ಹೌದಾ? Next consider AC is parallel to PR. AC is parallel to PR ಅಂದ್ರೆ ಹಿಂಗ್ ಬರುತ್ತೆ. ನಿಮ್ಗೆ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ಈ ತರ ಡ್ರಾ ಮಾಡಿದೀನಿ ನಾನು. Okay. Yes, OA divided by AP, OC divided by CR. When these two sides are equal, therefore BC is parallel to QR. Okay. Yes. Now, let us solve one more example.
ABCD is a trapezium in which AB is parallel to DC and its diagonals intersect each other at point O. Show that AO divided by CO is equal to CO divided by DO. Yes. How to solve? Yes. ನಿಮ್ಗೆ ಇದಾಗಿದೆ ಆಲ್ರೆಡಿ. ಹೆಂಗ್ ಸಾಲ್ವ್ ಮಾಡ್ತೀರಾ ಹೇಳ್ರಿ ನೋಡೋಣ. How to solve this problem or how to prove it? Because show that means we have to prove AO divided by CO. Where is AO? AO divided by CO, CO divided by DO. Okay. Yes. For any theorem, there are 5 steps, right? One is statement, another one is statement. Second, to prove, construction. If you do any construction, then you can write in the construction. Next, construction, statement, to prove, construction, data. Next, proof. These are the 5 steps. Okay. ಯಾವ್ದಾದ್ರು ಥೇರಮ್ ಅನ್ನ ಪ್ರೂವ್ ಮಾಡ್ಬೇಕಾದ್ರೆ ಅಥವಾ ಶೋ ದ್ಯಾಟ್ ಪ್ರೂವ್ ದ್ಯಾಟ್ ಅಂತ ಕೊಟ್ಟಾಗ ನೀವು 5 ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ಬೇಕು. ಯು ಹ್ಯಾವ್ ಟು ಫಾಲೋ 5 ಸ್ಟೆಪ್ಸ್. ದಟ್ ಈಸ್ ಫಸ್ಟ್ ಒನ್ is statement, data, whatever they have given in the statement that you have to write in the data part. Okay. Next, what to prove? ಅವ್ರು ಏನ್ ಪ್ರೂವ್ ಮಾಡಕ್ ಹೇಳಿದ್ದಾರೆ that you have to write in the part to prove. Next, if you do any construction, then that you have to write in the construction. Next, proof. Okay. Now, data. This is statement. Consider this is statement. Now we'll write data. Data. ABCD is a trapezium. In trapezium ABCD, in trapezium ABCD, okay, AB is parallel to DC. In the question only they have given AB is parallel to DC. This line is parallel to this line. Okay. Next, and the diagonals intersect each other at point O. And diagonals intersect at point O. Okay. At point O. Next, to prove. Yes. What to prove? ಏನ್ ಬರೀತೀರಾ ಇಲ್ಲಿ ನೀವೀಗ? AO divided by CO is equal to CO divided by DO, right? Next, small construction we are doing here. Construction. If you do any modification, ನೀವು ಏನಾದ್ರೂ ಥೇರಮ್ ಅನ್ನ ಪ್ರೂವ್ ಮಾಡುವಾಗ ಏನಾದ್ರೂ ಮಾಡಿಫಿಕೇಶನ್ ಮಾಡಿದ್ರೆ ಅದನ್ನ ಕನ್ಸ್ಟ್ರಕ್ಷನ್ ಅಲ್ಲಿ ಬರೀತೀರಾ. ಓಕೆ. ಕನ್ಸ್ಟ್ರಕ್ಷನ್. Yes. In the construction, from point O, okay, see, in construction from point O, you are dragging or you are drawing one small dotted line to the line AD and or it intersects the line AD at point E. Okay, and this EO is parallel to DC and it is also parallel to AB. ಯಾಕೆ ಈ EO ಅನ್ನ ನೀವು ಜಾಯಿನ್ ಮಾಡ್ತೀರಾ ಅಂದ್ರೆ EO is parallel to DC ಅಂತ ಹೇಳ್ಬೇಕು, EO is parallel to AB ಅಂತ ಹೇಳ್ಬೇಕು. ಅದಕ್ಕೋಸ್ಕರ you are doing small construction. Okay. Next, from point O, it intersect the line AD at point E. Okay. Then EO is parallel to CD or DC and it is also parallel to AB. Okay. Consider EO is parallel to DC and it is also parallel to AB. ಇಷ್ಟು ನಮಗೆ ಕನ್ಸ್ಟ್ರಕ್ಷನ್ ಆಯ್ತು. ಈಗ ನಾವೇನ್ ಮಾಡೋಣ? ಪ್ರೂಫ್ ಅನ್ನ ಮಾಡೋಣ. Yes. Okay. Next. Now
ಕನ್ಸಿಡರ್ ದ ಟ್ರಯಾಂಗಲ್ ಹಿಯರ್ 2 triangles are forming. Okay, ಬಹಳ ಇದೆ. Now let us consider one triangle ADC. Okay, let us consider the triangle ADC ಅನ್ನ ನೀವು ಕನ್ಸಿಡರ್ ಮಾಡಿದ್ರೆ ಅದ್ ಹೆಂಗಾಗತ್ತೆ, ಹಿಂಗಾಗತ್ತೆ. ದಿಸ್ ಈಸ್ ADC ಅಂತ ಹೇಳಿದ್ರಿ. ಈಗ ನೀವು ಒಂದ್ ಲೈನ್ ಅನ್ನ ಹಾಕಿದ್ದೀರಾ, that is EO. You are telling that EO is parallel to DC. When this line is parallel to DC, this line divides these two lines in the same ratios. That is AE divided by ED and AO divided by OC or CO, right? So in triangle ADC, AE divided by AD divided by ED is equal to AO divided by OC or CO. You can write CO. Call this as equation number 1 and this is from BPT. By BPT you are writing and this is equation number 1. Now let us consider the triangle ABC now. ABC in this triangle. Okay, consider this triangle. So here EO is parallel to AB ಅಂತ ಹೇಳ್ತಾ ಇದ್ದೀರಾ. EO is parallel to AB ಅಂತಂದ್ರೆ okay, ABC ಅಂತ ಹೇಳಿದ್ರೆ EO ಅನ್ನ ಹಿಂಗೆ ಡ್ರಾ ಮಾಡಿದ್ದೀರಾ ಅಂತ ತಿಳ್ಕೊಡ್ರಿ. Okay, now this line is parallel to this line, then it divides these two sides in the same ratios. ಯಾವ sides ಅನ್ನ ಡಿವೈಡ್ ಮಾಡುತ್ತೆ? ಓಕೆ, ಈ ಪಾರ್ಟ್ ಅನ್ನ ನೀವು ಕನ್ಸಿಡರ್ ಮಾಡಿದ್ರೆ ನಾವು ಕನ್ಸಿಡರ್ ಟ್ರಯಾಂಗಲ್ ABD, ನಾಟ್ ABC. ABD ಅನ್ನ ಕನ್ಸಿಡರ್ ಮಾಡಿದ್ರೆ, ಯಾಕೆ ಪ್ಯಾರಲಲ್ ಲೈನ್ ಇಲ್ಲಿದೆ, ಸೊ ದಿಸ್ ಲೈನ್ ಇಸ್ ಪ್ಯಾರಲಲ್ ಟು ದಿಸ್ ಲೈನ್. ಸೊ ABD in triangle ABD, so this line is parallel to this line, then you can write ED divided by AE. ED divided by AE is equal to, next ಈ ಕಡೆ ಏನ್ ಬರುತ್ತೆ, BO divided by OD, or you can write OD divided by BO. OD divided by BO. This is by BPT. Call this as equation number 2. Okay. Now by reversing, okay, ಇದನ್ನ ನೀವೇನಾದ್ರೂ ರಿವರ್ಸ್ ಮಾಡಿ ಬರೆದ್ರೆ ಏನಾಗತ್ತೆ? By reversing, AE divided by ED is equal to BO divided by OD. Okay, BO divided by OD. Now, from equation 1 and 2, from equation 1 and 2, call this as equation number 2. ಇದನ್ನ equation number 2 ಅಂತ ಕರೆಯೋಣ, ಇದನ್ನ. Okay, ಈಗ here also AD divided by ED is there. Here also AD divided by ED is there. So consider it. What remains? AO divided by CO is equal to BO divided by OD ಅಂತ ಇದೆ. ಹೌದಾ? BO divided by OD. This is BO divided by DO. Okay. AO divided by CO is equal to BO divided by OD. AO divided by CO is equal to BO divided by OD. ಇದನ್ನೇ ಅವರು ನಮಗೆ ಪ್ರೂವ್ ಮಾಡಕ್ಕೆ ಹೇಳಿದಾರಲ್ವಾ? So this is conclusion. Yes. ನಾವ್ ಏನ್ ಮಾಡಿದ್ವಿ ಈಗ AO divided by CO is equal to BO divided by OD ಅಂತ ಆಯ್ತು. ಇದನ್ನ ಪ್ರೂವ್ ಮಾಡಕ್ ಹೇಳಿದಾರೆ, ನಾವು ಮಾಡಿದ್ವಿ. ಸೊ ಏನ್ ಸ್ಟೆಪ್ಸ್ ಅನ್ನ ಯೂಸ್ ಮಾಡಿದೀವಿ ಇಲ್ಲಿ? ಎಸ್ ಚರಣ್, ಏನ್ ಸ್ಟೆಪ್ಸ್ ಅನ್ನ ಯೂಸ್ ಮಾಡಿದ್ವಿ? ಈಗ ಒಂದು ಟ್ರಾಪೇಸಿಯಂ ಇದೆ,
ಇವಾಗ ಫ್ರಾಮ್ ಟ್ರಯಾಂಗಲ್ ಎ ಡಿ ಸಿ ಅನ್ನ ತಗೊಂಡ್ರೆ ಈ ಲೈನ್ ಗೆ ಪ್ಯಾರಲಲ್ ಇದೆ. therefore AE ಡಿವೈಡೆಡ್ ಬೈ ಇಡಿ, AO ಡಿವೈಡೆಡ್ ಬೈ OC ಇದಾಯ್ತಾ. ನೆಕ್ಸ್ಟ್ ಟ್ರಯಾಂಗಲ್ ABD ಅಲ್ಲಿ AE ಡಿವೈಡೆಡ್ ಬೈ ಇಡಿ, DO ಡಿವೈಡೆಡ್ ಬೈ ಇಷ್ಟೇ ಇದೆ, ಮತ್ತೇನು ಇಲ್ಲ ಇಲ್ಲಿ. ಅವಾಗ ಕ್ಯಾನ್ಸಲ್ ಮಾಡ್ತಾರೆ, ಲಾಸ್ಟ್ ಏನ್ ಉಳಿಯುತ್ತೆ, AO ಡಿವೈಡೆಡ್ ಬೈ CO ಡಿವೈಡೆಡ್ ಬೈ OD ಅಂತ ಉಳಿಯುತ್ತೆ. ಎಸ್, ಹ್ಯಾವ್ ಯು ಅಂಡರ್ಸ್ಟುಡ್? ಅರ್ಥ ಆಯ್ತಾ? ಹಾ ಮಿಸ್. ಎಸ್. ಚರಣ್ ನಾಳೆಯಿಂದ ಎಕ್ಸಾಕ್ಟ್ 6:30 ಅಟೆಂಡ್ ಆಗ್ಬೇಕು. ಓಕೆ, 1 ನಿಮಿಷ ಲೇಟ್ ಆಗೋಂಗಿಲ್ಲ. ಹಾ ಮಿಸ್. ಓಕೆ, ಎಸ್. ನಾಳೆಯಿಂದ ಕರೆಕ್ಟ್ ಟೈಮಿಗೆ ಅಟೆಂಡ್ ಆಗ್ರಿ. ಮತ್ತೆ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ ಬಿಡ್ಸೋಣ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಎಸ್. ನಮ್ಗೆ ಯಾರು ಅಟೆಂಡ್ ಆಗ್ಲಿ ಬಿಡ್ಲಿ, ನಮ್ಗದ್ ಬೇಕಾಗಿಲ್ಲ. ನಮ್ಗೇನಿರ್ಬೇಕು, ನಾನ್ ಅಟೆಂಡ್ ಆಗ್ಬೇಕು, ನನಗ್ ಏನ್ ಗೊತ್ತಿಲ್ಲ ನಾನ್ ತಿಳ್ಕೊಬೇಕು. ಆ ಒಂದು ಹಂಬಲ ನನ್ನೊಳಗಿದ್ರೆ ನಾನ್ ಬೇರೆ ಯಾರ್ದು ಯೋಚನೆ ಮಾಡಕ್ ಹೋಗಲ್ಲ. ಹೌದಲ್ಲ? ಸೊ ನಾನು ಒಬ್ರಿದ್ರು ಹೇಳ್ತೀನಿ, ಇಬ್ರಿದ್ರು ಹೇಳ್ತೀನಿ, 10 ಜನ ಇದ್ರು ಹೇಳ್ತೀನಿ. ನೀನು ಒಬ್ನೇ ಇದ್ರು ನಿನ್ಗೊಬ್ಬಗೆ ಹೇಳ್ತೀನಿ. ಓಕೆ, ಸೊ ಟುಮಾರೋ ಅಟೆಂಡ್ ಆಗ್ತೀರಾ? ಹಾ ಮಿಸ್. ಓಕೆ, ಬಾಯ್. ಸ್ಟಾಪ್ ಮಾಡೋಣ ಹಾಗಾದ್ರೆ. ಓಕೆ, ಬಾಯ್. ಎಸ್, ಹಜೀರಾ. ಓಕೆ, ಇವ್ರದ್ದು ಯಾಕೆ ಅನ್ಮ್ಯೂಟ್ ಆಗ್ತಿಲ್ಲ? ಎಸ್, ಓಕೆ. ಇಬ್ಬರಿಗೂ ಬಾಯ್, ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ಫಾರ್ ಅಟೆಂಡಿಂಗ್.